ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಅಕೌಂಟಿಂಗ್ ಫಸ್ಟ್ ಪಿ ಯು ಸಿ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಅಕೌಂಟಿಂಗ್ ಚಾಪ್ಟರ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಇದು ಸೆಕೆಂಡ್ ವಿಡಿಯೋ. ಈಗ ವಿ ಆಲ್ರೆಡಿ ಶೇರ್ಡ್ ದ ವಿಡಿಯೋ ಆಫ್ ಮೀನಿಂಗ್ ಆಫ್ ಅಕೌಂಟಿಂಗ್. ತುಂಬ ಸಿಂಪಲ್ಲಾಗಿ 3 ಮಿನಿಟ್ಸಲ್ಲಿ ತುಂಬ ಫಾಸ್ಟಾಗಿ ಎಲ್ಲ ಎಕ್ಸಾಂಪಲ್ಸ್ ಕೊಟ್ಟು ಮೀನಿಂಗ್ ಆಫ್ ಅಕೌಂಟಿಂಗ್, ಇನ್ನೂ ನಿಮಗೆ ಮೀನಿಂಗ್ ಗೊತ್ತಿಲ್ಲ ಅಂತಿದ್ರೆ ಆ ವಿಡಿಯೋನ ನೋಡ್ಕೊಬನ್ನಿ. ಈಗ ನಾವು ಏನು ತಿಳ್ಕೊಳ್ಳೋಣ ಅಂತ ಅಂದರೆ ಡೆಫಿನಿಷನ್ ಆಫ್ ಅಕೌಂಟಿಂಗ್. ಓಕೆನಾ? ಮೀನಿಂಗ್ ಆಫ್ ಅಕೌಂಟಿಂಗ್ ಕ್ವೆಶನ್ ಕೇಳಿದ್ರೆ 1 ಮಾರ್ಕಿಗೆ ನೀವು ಒಂದು 2-3 ಲೈನ್ಸಲ್ಲಿ ಮೀನಿಂಗ್ ಆಫ್ ಅಕೌಂಟಿಂಗ್ ಬರೆದ್ರೆ ದಟ್ ವಿಲ್ ಬಿ ಇನಫ್. ಬಟ್ ಡಿಫೈನ್ ಅಕೌಂಟಿಂಗ್ ಅಂತ ಕೇಳಿದ್ರೆ ನೀವು ವಿತ್ ಡೆಫಿನಿಷನ್ ಅಟ್ಲೀಸ್ಟ್ 2 ಡೆಫಿನಿಷನ್ ಒಂದು ಮೀನಿಂಗ್ ಆದರೂ ಬರಿಬೇಕಾಗತ್ತೆ. ಅಟ್ಲೀಸ್ಟ್ 1 ಡೆಫಿನಿಷನ್ ಒಂದು ಮೀನಿಂಗ್ ಆದರೂ ಬರಿಬೇಕಾಗತ್ತೆ ಡಿಫೈನ್ ಅಕೌಂಟಿಂಗ್ ಅಂತ ಹೇಳಿ ಕೇಳಿದಾಗ. ಸೊ ಲಾಸ್ಟ್ ವಿಡಿಯೋ ನೋಡ್ಕೊಬನ್ನಿ. ಓನ್ಲಿ 3 ಮಿನಿಟ್ಸ್ ಇದೆ. ತುಂಬ ಫಾಸ್ಟಾಗಿ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಾಟ್ ಈಸ್ ಅಕೌಂಟಿಂಗ್ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನಾವು ಡೆಫಿನಿಷನನ್ನು ನೋಡ್ತಾ ಹೋಗೋಣ. ಓಕೆನಾ? ಓಕೆ. ಸಿ ಡಿಯರ್ ಸ್ಟೂಡೆಂಟ್ಸ್, ಡೆಫಿನಿಷನ್ ಅಂತ ಬಂದ ತಕ್ಷಣ ದೇರ್ ವಿಲ್ ಬಿ ಸಮ್ ಇನ್ಸ್ಟಿಟ್ಯೂಟ್ ಇರುತ್ತೆ ಅಥವಾ ದೇರ್ ವಿಲ್ ಬಿ ಸಮ್ ಆಥರ್ ಇರ್ತಾರೆ. ಓಕೆ, ಯಾರಾದರೂ ಒಬ್ಬರು ವ್ಯಕ್ತಿ ಅಥವಾ ಒಂದು ಇನ್ಸ್ಟಿಟ್ಯೂಟ್ ಅದನ್ನು ಓಕೆ ದಿಸ್ ಈಸ್ ವಾಟ್ ಅಕಾರ್ಡಿಂಗ್ ಟು ದೆಮ್ ಅಂತ ಹೇಳಿ ಅವರ ಪ್ರಕಾರ ವಾಟ್ ಈಸ್ ಅಕೌಂಟಿಂಗ್ ಅನ್ನೋದನ್ನು ಬರೆದಿರ್ತಾರೆ. ಸೊ ಅವರ ನೇಮು ಅಥವಾ ಇನ್ಸ್ಟಿಟ್ಯೂಷನ್ ನೇಮನ್ನು ನಾವು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಅದರ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಅದನ್ನು ಬರಿಬೇಕಾಗತ್ತೆ. ಓಕೆನಾ? ಸಿ ಮೀನಿಂಗಲ್ಲಿ 1-2 ವರ್ಡ್ಸು ವ್ಯತ್ಯಾಸ ಆದರೆ ಆಚೆ ಈಚೆ ಆದರೆ ನಡೆಯುತ್ತೆ. ಬಟ್ ಇನ್ ಡೆಫಿನೇಷನ್ ಟ್ರೈ ಯುವರ್ ಮ್ಯಾಕ್ಸಿಮಮ್ ದಟ್ ಅಲ್ಲಿ ಏನು ವರ್ಡ್ಸ್ಗಳಿದೆ ಅದೇ ವರ್ಡ್ಸ್ಗಳನ್ನು ಬರೆಯೋಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಸಿ ಡಿಯರ್ ಸ್ಟೂಡೆಂಟ್ಸ್, ನೋಡೋಣ ಇವಾಗ ಫಸ್ಟು ಮೀನಿಂಗ್ ಆಫ್ ಅಕೌಂಟಿಂಗ್. ನಿಮಗೆ ಆಲ್ರೆಡಿ ಆ ವಿಡಿಯೋ ನೋಡ್ಕೊಬನ್ನಿ, ತುಂಬ ಈಸಿಯಾಗಿ ಇದು ಅರ್ಥ ಆಗುತ್ತೆ. ಓಕೆನಾ? ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಕೂರಲ್ಲ. ಇನ್ ದ ಇಯರ್ 1941 ದ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್. ಓಕೆನಾ? ಸೊ ಇವರು ಏನು ಅಕೌಂಟಿಂಗ್ ಅಂದರೆ ಏನು ಅಂತ ಹೇಳಿ, ಹೇಗೆ ಅವ್ರ ಪ್ರಕಾರ ಏನು ಅಕೌಂಟಿಂಗ್ ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ ಓಕೆನಾ? ಸಿ ದ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್ ಆ್ಯಂಡ್ ಸಮರೈಸಿಂಗ್ ಇನ್ ಅ ಸಿಗ್ನಿಫಿಕೆಂಟ್ ಮ್ಯಾನರ್. ಓಕೆನಾ? ಸೊ ನಾವು ಮೀನಿಂಗಲ್ಲಿ ನೋಡಿದ್ವಿ ಅಕೌಂಟಿಂಗ್ ಅಂತಂದರೆ ಇಟ್ಸ್ ಅ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್, ಮೆಷರಿಂಗ್, ಕ್ಲಾಸಿಫೈಯಿಂಗ್, ಸಮರೈಸಿಂಗ್, ಕಮ್ಯುನಿಕೇಟಿಂಗ್. ಓಕೆ, ಸೊ ಎಲ್ಲ ವರ್ಡ್ಸ್ಗಳನ್ನು ಏನು ಅಂತ ನಾನು ಲಾಸ್ಟಲ್ಲಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಬರೋ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಸಿಂಪಲ್ಲಾಗಿ ನೋಡ್ತಾ ಹೋಗಿ. ದ ಆರ್ಟ್ ಆಫ್ ರೆಕಾರ್ಡಿಂಗ್ ಅಂತ ಅಂದರೆ ಏನು ಮಾಡ್ತಾರೆ, ಫಸ್ಟು ಅಕೌಂಟಿಂಗ್ ಅಂತ ಬಂದ ತಕ್ಷಣ ಏನಾಗುತ್ತೆ, ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿದೆ, ಪರ್ಚೇಸಸ್ ಆಗಿದೆ, ಸೇಲ್ಸ್ ಆಗಿದೆ, ಸ್ಯಾಲ್ರಿ ಪೇಯ್ಡ್ ಆಗಿದೆ, ರೆಂಟ್ ಪೇ ಮಾಡಿದ್ದೀವಿ, ಬಿಲ್ಡಿಂಗಿನ ರೆಂಟು, ಮಷಿನರೀಸ್ ಪರ್ಚೇಸ್ ಮಾಡಿದ್ದೀವಿ, ವೇಜಸ್ ಪೇ ಮಾಡಿದ್ದೀವಿ, ಆ್ಯಂಡ್ ಈ ಥರ ಬೇರೆ ಬೇರೆ ಎಕ್ಸ್ಪೆನ್ಸಸ್ಸನ್ನು ನಾವು ಪೇ ಮಾಡಿದ್ದೀವಿ. ಆ್ಯಂಡ್ ದೆನ್ ಪ್ರಾಫಿಟ್ ಆಗಿದೆ, ಸೇಲ್ಸ್ ಮಾಡಿದಾಗ ಹಣ ಬಂದಿದೆ. ಸೊ ಈ ರೀತಿ ಬೇರೆ ಬೇರೆ ಟ್ರಾನ್ಸಾಕ್ಷನ್ಸ್ ಏನೇನಾಗುತ್ತಲ್ಲ ಅದನ್ನೆಲ್ಲ ರೆಕಾರ್ಡ್ ಮಾಡೋದು ಇದೊಂದು ಆರ್ಟ್. ಸೊ ಇದು ಹೇಗೆ ಬೇಕೋ ಹಾಗೆ ಮಾಡೋಕ್ಕಾಗಲ್ಲ, ಯಾರು ಬೇಕೋ ಅವರು ಮಾಡೋಕ್ಕಾಗಲ್ಲ. ಸೊ ದೋಸ್ ಹೂ ಸ್ಕಿಲ್ಡ್ ಇನ್ ದಿಸ್ ಪ್ರೊಫೆಷನ್ ಅವ್ರು ಮಾತ್ರ ಅಕೌಂಟಿಂಗನ್ನು ಮಾಡ್ಬೋದು. ಅದಕ್ಕೋಸ್ಕರ ಇದೊಂದು ಆರ್ಟ್ ಅಂತ ಹೇಳಿ ಕರೀತಾರೆ. ಓಕೆನಾ? ದ ಆರ್ಟ್ ಆಫ್ ರೆಕಾರ್ಡಿಂಗ್ ಇದೊಂದು ಕಲೆ. ಓಕೆ, ಇದೊಂದು ಸ್ಕಿಲ್. ಓಕೆ, ದ ಆರ್ಟ್ ಆಫ್ ರೆಕಾರ್ಡಿಂಗ್. ಕ್ಲಾಸಿಫೈಯಿಂಗ್ ಅಂತ ಅಂದರೆ ಈಗ ಅಕೌಂಟಿಂಗ್ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ಬುಕ್ಸ್ಗಳಿರುತ್ತೆ. ಜರ್ನಲ್ ಎಂಟ್ರೀಸ್ ಇರುತ್ತೆ, ಲೆಡ್ಜರ್ ಎಂಟ್ರೀಸ್ ಇರುತ್ತೆ, ಟ್ರಯಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀವಿ. ಸೊ ಒಂದೇ ಸಿಂಪಲ್ ಬುಕ್ಕಲ್ಲಿ ಇರೋದಿಲ್ಲ, ಬೇರೆ ಬೇರೆ ವೇಯಿಂದ ಅಮೌಂಟ್ ಬಂದಿರುತ್ತೆ, ಹೋಗಿರುತ್ತೆ ಅಲ್ವಾ. ಸೊ ಆ ಅಕೌಂಟಿಂಗ್ ಅನ್ನೋದೊಂದು ವ್ಯಾಸ್ಟ್ ಸಬ್ಜೆಕ್ಟ್, ಇದೊಂದು ದೊಡ್ಡ ಸಬ್ಜೆಕ್ಟ್. ಓಕೆನಾ? ಸೊ ಇಲ್ಲೇನಾಗುತ್ತೆ, ಕ್ಲಾಸಿಫೈಂಗ್ ಮಾಡ್ತಾರೆ. ಫಸ್ಟು ಜರ್ನಲ್ ಎಂಟ್ರೀಸ್, ಡೇ ಟು ಡೇ ಟ್ರಾನ್ಸಾಕ್ಷನನ್ನು ಜರ್ನಲ್ ಎಂಟ್ರೀಸಲ್ಲಿ ಎಂಟ್ರಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದನ್ನು ಲೆಡ್ಜರಿಗೆ ಪೋಸ್ಟ್ ಮಾಡೋದು, ಟ್ರಯಲ್ ಬ್ಯಾಲೆನ್ಸ್ ಮಾಡೋದು, ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಇಯರಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದು, ದೆನ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದು. ಸೊ ಇದೆಲ್ಲ ಟರ್ಮ್ಸ್ಗಳು ನೀವು ಇವಾಗ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಬರುವ ಕ್ಲಾಸಸ್ಗಳಲ್ಲಿ ಇದೆಲ್ಲ ಏನು ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಜಸ್ಟ್ ಈ ವರ್ಡ್ಸ್ಗಳು ನಿಮ್ಮ ಕಿವಿ ಮೇಲೆ ಬಿದ್ದಿರಲಿ. ಓಕೆನಾ? ಬೇರೆ ಬೇರೆ ಅಕೌಂಟ್ ಫಾರ್ಮ್ಯಾಟ್ಗಳು, ಬೇರೆ ಬೇರೆ ಅಕೌಂಟ್ಗಳು ಇರುತ್ತೆ. ಸೊ ಅದರಲ್ಲಿ ಕ್ಲಾಸಿಫೈ ಮಾಡ್ತಾ ಹೋಗೋದು. ದೆನ್ ಸಮ್ಮರೈಸಿಂಗ್, ಸೊ ಹೋಲ್ ಡಾಟಾನ ಸಮ್ಮರೈಸ್ ಅಟ್ ದ ಎಂಡ್ ಆಫ್ ದ ಇಯರಲ್ಲಿ ಈಗ ಜರ್ನಲ್ ಎಂಟ್ರೀಸ್ಗಳನ್ನೆಲ್ಲ ಲೆಡ್ಜರ್ ಎಂಟ್ರೀಸ್ಗೆ ಪೋಸ್ಟ್ ಮಾಡೋದು. ಈಗ ಕ್ಯಾಶ್ ಅಂತ ಬಂದ ತಕ್ಷಣ ಕ್ಯಾಶ್ ಅಕೌಂಟನ್ನೇ ಒಂದೇ ಪ್ರಿಪೇರ್ ಮಾಡೋದು. ಸೊ ಈ ರೀತಿ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋದು. ಫೈನಲಿ ಟೋಟಲ್ ಎಷ್ಟು ಯಾವ್ಯಾವ ವೇಯಿಂದ ಕ್ಯಾಶ್ ಬಂದಿದೆ, ಯಾವ್ಯಾವ ಕಡೆ ಎಷ್ಟು ಪರ್ಚೇಸಸ್ ಆಗಿದೆ. ಸೊ ಈಗ ಒಂದು ಡೇಯಲ್ಲಿ 10 ಟೈಮ್ಸ್ ಪರ್ಚೇಸಸ್ ಆಗ್ಬೋದು, 10 ಟೈಮ್ಸ್ ಸೇಲ್ಸ್ ಆಗ್ಬೋದು. ಸೊ ಅದನ್ನೆಲ್ಲ ಸಮ್ ಆಫ್ ಮಾಡಿ ಏನು ಮಾಡ್ತೀವಿ, ನಾವು ಒಂದು ಪರ್ಚೇಸ್ ಅಕೌಂಟ್ ಅಂತ ಮಾಡ್ತೀವಿ, ಒಂದು ಕ್ಯಾಶ್ ಅಕೌಂಟ್ ಅಂತ ಹೇಳಿ ಮಾಡ್ತೀವಿ ಅಲ್ವಾ. ಸೊ ಈ ರೀತಿ ಸಮರೈಸ್ ಮಾಡುವಂಥದ್ದು ಇನ್ ಅ ಸಿಗ್ನಿಫಿಕೆಂಟ್ ಮ್ಯಾನರ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಬೇಸಿಕಲಿ ನಾನು ಮೀನಿಂಗಲ್ಲಿ ಹೇಳಿದ್ದೆ, ಅಕೌಂಟಿಂಗ್ ಅಂತ ಬಂದ ತಕ್ಷಣ ನೀವಲ್ಲಿ ರೆಕಾರ್ಡಿಂಗ್, ಮೆಜರಿಂಗ್, ಕ್ಲಾಸಿಫೈಯಿಂಗ್, ಕಮ್ಯುನಿಕೇಟಿಂಗ್, ಸಮರೈಸಿಂಗ್ ಈ ವರ್ಡ್ಸ್ಗಳು ಅಟ್ಲೀಸ್ಟ್ ಈ ವರ್ಡ್ಸ್ಗಳು ಬರೆದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ ಇನ್ ಟರ್ಮ್ಸ್ ಆಫ್ ಮನಿ ಒಂದು
ಇಟ್ ಹ್ಯಾಸ್ ಸಮ್ ಸಿಗ್ನಿಫಿಕೆಂಟ್ ಮ್ಯಾನರ್, ಇಟ್ ಹ್ಯಾಸ್ ಸಮ್ ಒಂದು ಫಾರ್ಮ್ಯಾಟ್ ಇದೆ. ಸೊ ಅದ್ರ ಪ್ರಕಾರನೇ ನಾವು ಅಕೌಂಟಿಂಗನ್ನು ಅಕೌಂಟ್ ಬುಕ್ಕನ್ನು ಪ್ರಿಪೇರ್ ಮಾಡುವಂಥದ್ದು ಇನ್ ಟರ್ಮ್ಸ್ ಆಫ್ ಮನಿ. ಸೊ ಎಲ್ಲ ಟ್ರಾನ್ಸಾಕ್ಷನ್ ನಾವು ಹೇಗೆ ಎಂಟ್ರಿ ಮಾಡ್ತೀವಿ, ಎಷ್ಟು ಇದರ ವ್ಯಾಲ್ಯೂ, ಪರ್ಚೇಸಸ್ ಎಷ್ಟಾಗಿದೆ, ಸೇಲ್ಸ್ ಎಷ್ಟಾಗಿದೆ, ಸೊ ದೆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಎಲ್ಲದನ್ನು ನಾವು ಬರಿತೀವಿ ಅಲ್ವಾ. ಇನ್ ಟರ್ಮ್ಸ್ ಆಫ್ ಮನಿಯಲ್ಲೇ ನಾವು ಅದನ್ನು ಲೆಕ್ಕ ಹಾಕಿ ಇಡ್ತೀವಿ. ಟ್ರಾನ್ಸಾಕ್ಷನ್ ಆ್ಯಂಡ್ ಈವೆಂಟ್ಸ್ ವಿಚ್ ಆರ್ ಇನ್ ಪಾರ್ಟ್ ಅಟ್ ಲೀಸ್ಟ್ ಆಫ್ ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದ ರಿಸಲ್ಟ್ ದೇರ್ ಆಫ್ ಅಂತಂದರೆ, ಇಲ್ಲಿ ನೋಡಿ, ಟ್ರಾನ್ಸಾಕ್ಷನ್ ಆ್ಯಂಡ್ ಈವೆಂಟ್ಸ್ ವಿಚ್ ಆರ್ ಎಲ್ಲ ಮಾನಿಟರಿ ಟ್ರಾನ್ಸಾಕ್ಷನನ್ನು ನಾವು ಎಂಟ್ರಿ ಮಾಡ್ತೀವಿ. ಅಲಾಂಗ್ ವಿತ್ ದಟ್ ಇನ್ ಪಾರ್ಟ್ ಅಟ್ ಲೀಸ್ಟ್ ಅಂತೇಳಿ, ಈಗ ಫಾರ್ ಎಕ್ಸಾಂಪಲ್ ರೆಂಟ್ ಪೇಯಬಲ್ ಅನ್ನೋ ಒಂದು ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅಂದರೆ ರೆಂಟು ಕೊಡ್ತೀವಿ ಬಟ್ ನಾಟ್ ಇಟ್ ಪೇಯ್ಡ್ ಅಂತ, ಇನ್ನೂ ಪೇ ಆಗಿಲ್ಲ ಅನ್ನುವಂಥದ್ದಾಗಿರಬಹುದು. ಈ ರೀತಿ ಅದು ಒಂದು ಟ್ರಾನ್ಸಾಕ್ಷನ್ ಆಗಿದೆ ಬಟ್ ನಾಟ್ ಈಗಲೇ ರೈಟ್ ನೌ ಅದು ಮನಿ ಪಾಸ್ ಆಗಿಲ್ಲ, ಬಟ್ ಇಟ್ ರಿಲೇಟೆಡ್ ಟು ಮಾನಿಟರಿ, ಇಟ್ ರಿಲೇಟೆಡ್ ಟು ಮನಿ ಅಲ್ವಾ ಇದೊಂದು ಈವೆಂಟು. ನಾನು ಹೇಳಿದ್ದೆ ಐಡೆಂಟಿಫೈಯಿಂಗ್ ಅನ್ನೋ ಒಂದು ವರ್ಡ್ ನೆನ್ಪಿಟ್ಕೊಂಡಿರಿ. ಮೀನಿಂಗಲ್ಲಿ ಹೇಳುವಾಗ ನಾನು ಹೇಳಿದ್ದೆ ಅಕೌಂಟಿಂಗ್ ಅಂತ ಅಂದರೆ ಫಸ್ಟು ಐಡೆಂಟಿಫೈ ಮಾಡ್ತಾರೆ ಯಾವುದು ಮಾನಿಟರಿ ಟ್ರಾನ್ಸಾಕ್ಷನ್ ಆ್ಯಂಡ್ ನಾನ್ ಮಾನಿಟರಿ ಟ್ರಾನ್ಸಾಕ್ಷನ್ ಅಂತೇಳಿ. ಅಂದರೆ ಒಂದು ಬಿಸ್ನೆಸ್ ಅಂತ ಬಂದ ತಕ್ಷಣ ಅಲ್ಲಿ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡ್ತಾನೆ. ಸೊ ನಾಟ್ ಜಸ್ಟ್ ಅವರು ಬರೀ ಏನು ಸೇಲ್ ಮಾಡೋದು, ಪರ್ಚೇಸ್ ಮಾಡೋದು, ಇದಿಷ್ಟು ಆ್ಯಕ್ಟಿವಿಟೀಸ್ ನಡೆಯಲ್ಲ. ಅಲಾಂಗ್ ವಿತ್ ದಟ್ ಅವರು ಏನೋ ಒಂದು ಸೋಷಲ್ ವರ್ಕ್ ಮಾಡೋದಾಗಿರ್ಬೋದು. ಇದನ್ನು ನಾವು ಮಾನಿಟರಿ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಕರೆಯೋಕ್ಕೆ ಆಗೋದಿಲ್ಲ. ದೆನ್ ಇಂಟರ್ವ್ಯೂ ಮಾಡ್ತಾರೆ ಅಲ್ವಾ ಎಂಪ್ಲಾಯೀಸ್ಗಳನ್ನ ಹೈಯರ್ ಮಾಡ್ಕೊಳ್ಳೋಕ್ಕೆ, ಇದು ಮಾನಿಟರಿ ಆ್ಯಕ್ಟಿವಿಟಿ ಆಗೋದಿಲ್ಲ. ಸೊ ಇದು ಯಾವುದು ಮಾನಿಟರಿ ಆ್ಯಕ್ಟಿವಿಟಿ ಅನ್ನೋದು ಐಡೆಂಟಿಫೈ ಮಾಡ್ತಾರಲ್ಲ, ಸೊ ಆ ಥರ ಈಗ ಮನಿ ಟರ್ಮ್ಸಲ್ಲಿರೋದನ್ನ ನಾವು ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಮಾಡ್ತೀವಿ. ಬಟ್ ಇನ್ ಪಾರ್ಟ್ ಅಟ್ ಲೀಸ್ಟ್ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೇ ರೆಂಟ್ ಪೇಯಬಲ್ಲು ಅಥವಾ ಕಮಿಷನ್ ಪೇಯಬಲ್ಲು, ಸ್ಯಾಲರಿ ಪೇಯಬಲ್, ಈ ಥರ ಫ್ಯೂಚರ್ಲಿ ಪೇ ಮಾಡ್ತೀವಿ, ಔಟ್ಸ್ಟ್ಯಾಂಡಿಂಗ್ ಇದೆ, ಪೇ ಮಾಡಬೇಕಾಗಿದೆ. ಸೊ ಈ ಥರದ್ದು ಇದು ಕೂಡ ಏನೂ ಆಗಿರುತ್ತೆ, ಮಾನಿಟರಿ ಟ್ರಾನ್ಸಾಕ್ಷನ್ ಅಟ್ ಲೀಸ್ಟ್ ಇನ್ ಪಾರ್ಟ್ ಆಫ್ ಮಾನಿಟರಿ ಟ್ರಾನ್ಸಾಕ್ಷನ್ ಅಂತ ಹೇಳಿ. ಓಕೆನಾ. ಸೊ ಇದಿಷ್ಟು ಮೀನಿಂಗ್ ಆಫ್ ಅಕೌಂಟಿಂಗ್, ಆರ್ ಅಟ್ ಲೀಸ್ಟ್ ಇನ್ ಪಾರ್ಟ್ ಅಟ್ ಲೀಸ್ಟ್ ಆಫ್ ಫೈನಾನ್ಷಿಯಲ್ ಕ್ಯಾರೆಕ್ಟರ್. ಓಕೆ, ಫೈನಾನ್ಷಿಯಲ್ ಕ್ಯಾರೆಕ್ಟರ್ ಅಥವಾ ಮಾನಿಟರಿ ಕ್ಯಾರೆಕ್ಟರ್ಗೆ ಆಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಇಂಟರ್ಪ್ರಿಟಿಂಗ್ ದ ರಿಸಲ್ಟ್ ದೇರ್ ಆಫ್, ಲಾಸ್ಟಿಗೆ ಏನು ಮಾಡ್ತಾರೆ, ಸೊ ಎಲ್ಲ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿ ದ ಎಂಡ್ ಆಫ್ ದ ಇಯರ್ ನಮಗೆ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತ ಹೇಳಿ ಆ ಡಾಟಾವನ್ನು ಕಂಡುಹಿಡಿಯೋದು. ಮತ್ತು ಯಾವ ವೇಸ್ಗಳು ನಮಗೆ ವರ್ಕ್ ಆಗಿದೆ, ಯಾವ ಮೆಥಡ್ ನಮಗೆ ಹೆಚ್ಚು ಪ್ರಾಫಿಟ್ ಮಾಡಲಿಕ್ಕೆ ಹೆಲ್ಪ್ ಆಗಿದೆ, ಆರ್ ಎಲ್ಸ್ ಲಾಸ್ ಆಗಿದ್ದರೆ ಎಲ್ಲಿ ನಮ್ಮ ಡ್ರಾಬ್ಯಾಕ್ ಇದೆ, ಇದೆಲ್ಲವನ್ನು ಇಂಟರ್ಪ್ರಿಟ್ ಮಾಡೋದು ಹೋಲ್ ಪ್ರೋಸೆಸ್ಸಿಗೆ ನಾವು ಅಕೌಂಟಿಂಗ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ. ಸೊ ಇದು ಅಕಾರ್ಡಿಂಗ್ ಟು ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್. ಗೊತ್ತಾಯ್ತಾ, ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್. ಸೊ ನೆಕ್ಸ್ಟ್ ಡೆಫಿನೇಷನ್ ನೋಡೋಣ. ನೀವು ಅಟ್ಲೀಸ್ಟ್ 1 or 2 ಡೆಫಿನೇಷನ್ ನೆನ್ಪಿಟ್ಕೊಂಡಿರಲೇಬೇಕು. ಓಕೆನಾ. ಇನ್ ದ ಇಯರ್ 1966 ದ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಅವರು ಏನು ಡಿಫೈನ್ ಮಾಡ್ತಾರೆ ಅಂತೇಳಿ, ದ ಪ್ರೋಸೆಸ್ ಆಫ್, ನೋಡಿ ಎಲ್ಲ ಕಡೆನೂ ಎಲ್ಲ ಡೆಫಿನೇಷನಲ್ಲೂ ಈ ವರ್ಡ್ಸ್ಗಳು ಕಾಮನ್ ಆಗಿದೆ. ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಷರಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಎಕನಾಮಿಕ್ ಇನ್ಫಾರ್ಮೇಷನ್ ಟು ಪರ್ಮಿಟ್ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ಸ್ ಆ್ಯಂಡ್ ಡಿಸಿಷನ್ ಬೈ ಯೂಸರ್ಸ್ ಆಫ್ ಇನ್ಫಾರ್ಮೇಷನ್. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಐಡೆಂಟಿಫೈಯಿಂಗ್ ಅಂತ ಗೊತ್ತದೆ ಯಾವುದು ಮಾನಿಟರಿ ನಾನ್ ಮಾನಿಟರಿ ಅಂತೇಳಿ ಫಸ್ಟು ಐಡೆಂಟಿಫೈ ಮಾಡೋದು. ಬಿಸ್ನೆಸ್ ಅಂತ ಬಂದ ತಕ್ಷಣ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಾಗುತ್ತೆ, ವೆದರ್ ಇಟ್ ಮೇ ಬಿ ಮಾನಿಟರಿ ಆಗಿರ್ಬೋದು, ನಾನ್ ಮಾನಿಟರಿ ಆಗಿರ್ಬೋದು ಅಲ್ವಾ. ಈಗ ಏನೋ ಒಂದು ಫಂಕ್ಷನ್ ಮಾಡ್ತಾರೆ, ಅದು ಮಾನಿಟರಿ ಆ್ಯಕ್ಟಿವಿಟಿನ ಅಲ್ಲ ಅಲ್ವಾ. ಸೊ ಬಟ್ ಟ್ರಾನ್ಸಾಕ್ಷನ್ಸ್ ಆದಾಗ, ದುಡ್ಡು ಹೋದಾಗ, ದುಡ್ಡು ಬಂದಾಗ, ಇದು ಮಾನಿಟರಿ ಆ್ಯಕ್ಟಿವಿಟೀಸ್ ಆಗಿರುತ್ತೆ. ಓಕೆನಾ. ಆ್ಯಂಡ್ ಮೆಷರಿಂಗ್, ಅದು ಎಷ್ಟು ವ್ಯಾಲ್ಯೂ ಇದೆ ಆ ಟ್ರಾನ್ಸಾಕ್ಷನಿಗೆ ಅಂತ ಮೆಷರ್ ಮಾಡೋದು. ಕಮ್ಯುನಿಕೇಟಿಂಗ್, ಓಕೆ, ನಾವು ಮೀನಿಂಗ್ ಹೇಳುವಾಗ ನಾನು ಕ್ಲಿಯರಾಗಿ ಹೇಳಿದ್ದೀನಿ, ನಾಟ್ ಜಸ್ಟ್ ಅದನ್ನು ರೆಕಾರ್ಡ್ ಮಾಡೋದಷ್ಟೇ ಅಲ್ಲ, ಕಮ್ಯುನಿಕೇಟ್ ಮಾಡೋದು. ಯಾರಿಗೆ ಇಂಟ್ರೆಸ್ಟೆಡ್ ಯೂಸರ್ಸ್ ಇರ್ತಾರೆ, ಯಾಕೆ ಅವ್ರಿಗೆ ನಾವು ಕಮ್ಯುನಿಕೇಟ್ ಮಾಡಬೇಕು, ಟು ಟೇಕ್ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ಸ್. ಸೀರಿಯಸ್ ಸ್ಟೂಡೆಂಟ್ಸ್, ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ಸ್ ಅಂದರೆ ಏನು ಅನ್ನೋದನ್ನು ಮೀನಿಂಗ್ ಹೇಳ್ತೀನಿ ಕೇಳಿ. ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ಸ್ ಅಂತ ಅಂದರೆ ಬೇಸ್ಡ್ ಆನ್ ಅನಾಲಿಸಿಸ್, ಸಮರೈಸಿಂಗ್, ಬೇಸ್ಡ್ ಆನ್ ಪ್ರಾಪರ್ ಸ್ಟಡಿ, ವಿಲ್ ಟೇಕ್ ಡಿಸಿಷನ್, ವಿ ವಿಲ್ ಟೇಕ್ ಜಡ್ಜ್ಮೆಂಟ್. ಓಕೆ, ಅದನ್ನು ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ ಅಂತ ಹೇಳಿ ಕರೀತಾರೆ. ಸೊ ಈ ಎಲ್ಲ ಅಕೌಂಟ್ ಡೀಟೇಲ್ಸ್ಗಳನ್ನು ಡೀಟೇಲಾಗಿ ಸಮರೈಸ್ ಮಾಡಿ, ಅನಾಲಿಸಿಸ್ ಮಾಡಿ, ಸ್ಟಡಿ ಮಾಡಿ ಒಂದು ಡಿಸಿಷನ್ನ ತೊಗೊಳ್ತಾರೆ. ಯಾರು ತೊಗೊಳ್ತಾರೆ ಡಿಸಿಷನ್ನು, ವೆದರ್ ದೇ ಮೇ ಬಿ ಅ ಓನರ್ ಆಫ್ ದ ಬಿಸ್ನೆಸ್ ಆಗಿರ್ಬೋದು. ಬಿಕಾಸ್ ಏನು ಡಿಸಿಷನ್ ತೊಗೋತಾರೆ, ಫ್ಯೂಚರ್ ನಮ್ಮ ಬಿಸ್ನೆಸ್ಸನ್ನು ಹೇಗೆ ಎಕ್ಸ್ಪ್ಯಾನ್ಷನ್ ಮಾಡ್ಬೋದು, ಲಾಸ್ ಆಗಿದರೆ ಯಾಕೆ ಲಾಸ್ ಆಗಿದೆ, ಏನು ಸ್ಟ್ರಾಟಜೀಸ್ ನಾವು ಯೂಸ್ ಮಾಡಬಹುದು. ಸೊ ಈ ರೀತಿ ಇನ್ಫಾರ್ಮ್ಡ್ ಬೇಸ್ಡ್ ಆನ್ ದ ಅನಾಲಿಸಿಸ್ ಆಫ್ ದ ಡಾಟಾ
ಜಡ್ಜ್ಮೆಂಟ್ ಅಂದರೆ ಡಿಸಿಷನ್ ತೊಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು ನಮ್ಮ ಅಕೌಂಟಿಂಗ್, ನಾವೇನು ಪ್ರಿಪೇರ್ ಮಾಡಿರ್ತೀವಲ್ವ ಅಕೌಂಟಿಂಗ್ ಬುಕ್ಸ್ಗಳು, ಟೋಟಲ್ ಅಕೌಂಟಿಂಗ್ ಅನ್ನೋ ಪ್ರೋಸೆಸ್ಸು ಅದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಇನ್ಫಾರ್ಮೇಷನ್ ಟು ಪರ್ಮಿಟ್ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ಸ್ ಆ್ಯಂಡ್ ಡಿಸಿಷನ್. ಓಕೆನಾ. ಜಡ್ಜ್ಮೆಂಟ್ಸ್ ಆ್ಯಂಡ್ ಡಿಸಿಷನ್ ತೊಗೊಳ್ಳೋಕ್ಕೆ ಯಾರಿಗೆ ಯೂಸರ್ಸ್ ಆಫ್ ಇನ್ಫಾರ್ಮೇಷನ್, ಯಾರು ಅದನ್ನು ಯೂಸ್ ಮಾಡ್ಕೋತಾರೆ, ಯಾರು ಇಂಟ್ರೆಸ್ಟೆಡ್ ಯೂಸರ್ಸ್ ಇರ್ತಾರೆ. ಹೇಳಿದ್ದೀನಲ್ವ ಇಂಟ್ರೆಸ್ಟೆಡ್ ಯೂಸರ್ಸ್ ಯಾರ್ಯಾರು ಇರ್ತಾರೆ, ಓನರ್ಸ್ ಆಗಿರ್ಬೋದು. ಈಗ ನಾವು ಅಕೌಂಟ್ಸನ್ನೆಲ್ಲ ಪ್ರಿಪೇರ್ ಮಾಡ್ತೀವಿ, ಫೈನಲ್ ಪ್ರಾಫಿಟ್ ಆಗಿದೆಯಾ ಲಾಸ್ ಆಗಿದೆಯಾ ಅಂತೆಲ್ಲ ಪ್ರಿಪೇರ್ ಮಾಡ್ತೀವಿ. ಯಾರು ಅದನ್ನು ಯೂಸ್ ಮಾಡ್ಕೋತಾರೆ, ಓನರ್ಗೆ ಯೂಸ್ ಆಗುತ್ತೆ. ದೆನ್ ಮ್ಯಾನೇಜರ್ಸ್ ಬೇರೆ ಬೇರೆ ಸ್ಟ್ರಾಟಜೀಸನ್ನು ಮಾಡೋದಕ್ಕೆ ಮ್ಯಾನೇಜರ್ಸಿಗೆ ಯೂಸ್ ಆಗುತ್ತೆ. ದೆನ್ ಇನ್ವೆಸ್ಟರ್ಸ್, ಶೇರ್ ಹೋಲ್ಡರ್ಸ್ ಇರ್ತಾರೆ ಅಲ್ವಾ, ಇನ್ವೆಸ್ಟರ್ಸ್ ಇರ್ತಾರೆ. ಆ್ಯಂಡ್ ಕ್ರೆಡಿಟಾರ್ಸ್, ಕಂಪನಿಗೆ ಯಾರು ಸಾಲ ಕೊಡ್ತಾರೆ ಅಲ್ವಾ, ಸೊ ಅವರೆಲ್ಲರೂ ಕೂಡ ಓಕೆ ನಾವು ಈ ಕಂಪನಿಗೆ ಸಾಲ ಕೊಡಬಹುದಾ, ಸೊ ಡಿಸಿಷನ್ ತೊಗೊಳ್ಳಿಕ್ಕೆ ಅವ್ರಿಗೆ ಅದು ಯೂಸ್ ಆಗುತ್ತೆ ಇನ್ಫಾರ್ಮೇಷನ್ ಅಲ್ವಾ. ದೆನ್ ಗವರ್ನಮೆಂಟ್ಗೆ ಯಾಕೆ ಟು ಇಂಪೋಸ್ ಟ್ಯಾಕ್ಸ್ ಆಗಿರ್ಬೋದು. ದೆನ್ ಎಂಪ್ಲಾಯೀಸ್ಗಳಿಗೆ ಒಂದು ಒಳ್ಳೆ ಗುಡ್ ವಿಲ್ ಇರುವಂಥ ಕಂಪನಿಯಲ್ಲಿ ನಾವು ಜಾಬ್ ತೊಗೋಬೇಕು ಅಂತ ಹೇಳಿ ವಿಶ್ ಇರೋರು ಈ ಥರ ಅಕೌಂಟ್ಸು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಸ್ಟಡಿ ಮಾಡಿ ಓಕೆ ವಿ ಕ್ಯಾನ್ ಗೋ ಟು ದಿಸ್ ಕಂಪನಿ ಅನ್ನೋ ಡಿಸಿಷನ್ ತೊಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಅಕೌಂಟಿಂಗ್ ಅಥವಾ ಅಕೌಂಟ್ಸ್ ಇನ್ಫಾರ್ಮೇಷನು ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಗೊತ್ತಾಯಿತು, ಯಾಕೆ ಹೆಲ್ಪ್ ಆಗುತ್ತೆ, ಟು ಟೇಕ್ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ಸ್ ಅಲ್ವಾ. ಸೊ ಏನಿದು ಅಕೌಂಟಿಂಗ್ ಅಂದರೆ ಏನು ಪ್ರೋಸೆಸ್ ಅನ್ನೋದು ಇದಿಷ್ಟು ತಿಳ್ಕೊಂಡ್ರಿ. ದ ಪ್ರೋಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಜರಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ಎಕನಾಮಿಕ್ ಇನ್ಫಾರ್ಮೇಷನ್. ಓಕೆನಾ, ಹಣಕಾಸಿನ ಸಂಬಂಧಪಟ್ಟಂಥ ಮಾಹಿತಿಯನ್ನು ಟು ಪರ್ಮಿಟ್ ಟು ಅಲೋ ಇನ್ಫಾರ್ಮ್ಡ್ ಜಡ್ಜ್ಮೆಂಟ್ಸ್ ಆ್ಯಂಡ್ ಡಿಸಿಷನ್ಸ್ ಬೈ ಯೂಸರ್ಸ್ ಆಫ್ ಇನ್ಫಾರ್ಮೇಷನ್. ಸೊ ಲಾಸ್ಟಲ್ಲಿ ನಾನು ಹೇಳ್ತೀನಿ ಯಾರ್ಯಾರು ಯೂಸರ್ಸು, ಮೀನಿಂಗನ್ನು ಅಗೇನ್ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಯಾರ್ಯಾರು ಇಂಟ್ರೆಸ್ಟೆಡ್ ಯೂಸರ್ಸ್ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅಗೇನ್ ನೆಕ್ಸ್ಟ್ ಇನ್ 1970 ದ ಅಕೌಂಟಿಂಗ್ ಪ್ರಿನ್ಸಿಪಲ್ ಬೋರ್ಡ್ ಆಫ್ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್. ಸೊ ಫಸ್ಟ್ ನಾವು ನೋಡಿದ್ವಲ್ಲ ಆ ಒಂದು ಬೋರ್ಡ್ ಕಡೆಯಿಂದನೇ ಅವರ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಬೋರ್ಡ್ ಏನು ಎಕ್ಸ್ಪ್ಲೇನ್ ಮಾಡಿದೆ ಅಂತ ಹೇಳಿ. ಓಕೆನಾ. ದ ಫಂಕ್ಷನ್ ಆಫ್ ಅಕೌಂಟಿಂಗ್, ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ದ ಫಂಕ್ಷನ್, ದ ಮೇನ್ ವರ್ಕ್ ಅಥವಾ ಫಂಕ್ಷನ್ ಕೆಲಸ ಆಫ್ ಅಕೌಂಟಿಂಗ್ ಈಸ್ ಟು ಪ್ರೊವೈಡ್ ಕ್ವಾಂಟಿಟೇಟಿವ್ ಇನ್ಫಾರ್ಮೇಷನ್ ಪ್ರೈಮರಿಲಿ financial in nature about economic entities that is intended to be useful in making economic decision. ಸೊ ಈಗ ಎರಡು ಡೆಫಿನಿಷನ್ ಮೀನಿಂಗ್ ನಾವೇನು ಕಲ್ತಿದ್ದೀವಲ್ಲ ಸೊ ಅದೇ ಇದರಲ್ಲಿದೆ. ಸೊ ಮೇನ್ ಫಂಕ್ಷನ್ ಏನು, ಮೇನ್ ಕೆಲಸ ಏನು ನಾವು ಅಕೌಂಟಿಂಗನ್ನು ಪ್ರಿಪೇರ್ ಮಾಡೋಕ್ಕೆ, ಅಕೌಂಟಿಂಗ್ ಬುಕ್ಸನ್ನು ಪ್ರಿಪೇರ್ ಮಾಡೋದಕ್ಕಂದರೆ ಟು ಪ್ರೊವೈಡ್ ಕ್ವಾಂಟಿಟೇಟಿವ್. ಈ ವರ್ಡನ್ನು ನೆನ್ಪಿಟ್ಕೊಳ್ಳಿ, ನಾಟ್ ಕ್ವಾಲಿಟಿಗೂ ಕ್ವಾಂಟಿಟಿಗೂ ಡಿಫ್ರೆನ್ಸ್ ಇದೆ ಅಲ್ವಾ. ಕ್ವಾಂಟಿಟೇಟಿವ್ ಅಂದರೆ ವಿ ಕ್ಯಾನ್ ಕೌಂಟ್ ಇಟ್ ಅಲ್ವಾ, ಕ್ವಾಂಟಿಟೇಟಿವ್ ಸೊ ಕೌಂಟ್ ಮಾಡ್ಬೋದು. ಸೊ ಆ ರೀತಿ ಒಂದು ಕ್ವಾಂಟಿಟೇಟಿವ್, ಎಷ್ಟು ಅಮೌಂಟ್, ಎಷ್ಟು ಲಕ್ಷ ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಲಾಸ್ ಆಗಿದೆ, ಎಷ್ಟು ಪರ್ಚೇಸಸ್, ಕ್ವಾಂಟಿಟಿ ಇದೆಯಲ್ವಾ. ಸೊ ಆ ಕ್ವಾಂಟಿಟೇಟಿವ್ ಇನ್ಫಾರ್ಮೇಷನನ್ನು ಕೊಡೋದು ದಟ್ ವಿಲ್ ಬಿ ಪ್ರೈಮರಿಲಿ ಇನ್ ಫೈನಾನ್ಷಿಯಲ್ ನೇಚರ್. ಓಕೆನಾ. ಫೈನಾನ್ಷಿಯಲ್ ಅಂದರೆ ಗೊತ್ತಿದೆ ಹಣಕಾಸು, ಸೊ ಫೈನಾನ್ಷಿಯಲ್ ಮಾನಿಟರಿ ನೇಚರ್ ಇರುತ್ತೆ. ಅಬೌಟ್ ಎಕನಾಮಿಕ್ ಎಂಟಿಟೀಸ್ ಅಂದರೆ ಬಿಸ್ನೆಸ್, ಎಂಟಿಟೀಸ್ ಅಂದರೆ ಬಿಸ್ನೆಸ್ಗಳಾಗಿರುತ್ತೆ. ಓಕೆನಾ. ಎಂಟಿಟೀಸ್ ನಿಮಗೆ ಈ ವರ್ಡ್ಸ್ಗಳು ರಿಪೀಟೆಡ್ ಆಗಿ ಕೇಳ್ತಾ ನಿಮಗೆ ಅದ್ರ ಮೀನಿಂಗ್ ಅರ್ಥ ಆಗ್ತಾ ಹೋಗುತ್ತೆ. ಬಿಸ್ನೆಸ್ ಎಂಟಿಟೀಸ್ ಅಂದರೆ ಒಂದು ಬಿಸ್ನೆಸ್, ಒಂದು ಕಂಪನಿ ಅಂತ ಹೇಳಿ. ಓಕೆನಾ. ಎಕನಾಮಿಕ್ ಎಂಟಿಟೀಸ್ ದ್ಯಾಟ್ ಈಸ್ ಇಂಟೆಂಡೆಡ್ ಟು ಬಿ ಯೂಸ್ಫುಲ್ ಇನ್ ಮೇಕಿಂಗ್ ಎಕನಾಮಿಕ್ ಡಿಸಿಷನ್. ಸೊ ಇಂಟೆಂಡೆಡ್ ಅಂದರೆ ಅದರ ಉದ್ದೇಶ ಏನಾಗಿರುತ್ತೆ, ಯಾಕೆ ಅವರು ಕ್ವಾಂಟಿಟೇಟಿವ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತಂದರೆ ಟು ಬಿ ಯೂಸ್ಫುಲ್ ಇನ್ ಮೇಕಿಂಗ್ ಎಕನಾಮಿಕ್ ಡಿಸಿಷನ್. ಸೊ ಒಂದು ಎಕನಾಮಿಕ್ ಡಿಸಿಷನನ್ನು ಬೇರೆ ಬೇರೆ ಇಂಟ್ರೆಸ್ಟೆಡ್ ಯೂಸರ್ಸ್ ಯಾರಿದ್ದಾರೆ ಅಲ್ವಾ, ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಅವರು ಆ ಡಿಸಿಷನನ್ನು ತೆಗೆದುಕೊಳ್ಳಲಿಕ್ಕೆ ಕೊಡುವಂಥದ್ದನ್ನು ಅಕೌಂಟಿಂಗ್ ಅಂತ ಹೇಳಿ ಕರೀತಾರೆ. ಓಕೆನಾ ಮಕ್ಕಳೇ. ಸೊ ನಾನು ಫಸ್ಟ್ ಕ್ಲಾಸಲ್ಲಿ ತುಂಬ ಕ್ಲೀನಾಗಿ, ಫಾಸ್ಟಾಗಿ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ಮೀನಿಂಗನ್ನು ಈಗ ಸ್ವಲ್ಪ ನೋಡೋಣ. ಅಕೌಂಟಿಂಗ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಇದೊಂದು ನೆನ್ಪಿಟ್ಕೊಳ್ಳಿ ಮಕ್ಕಳು, ಇದು ತುಂಬ ಸಿಂಪಲ್ ಆಗಿದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ಅ ಪ್ರೋಸೆಸ್. ಏನು ಈ ವರ್ಡ್ಸ್ಗಳು ನೆನ್ಪಿಟ್ಕೊಳ್ಳಿ. ಐಡೆಂಟಿಫೈಯಿಂಗ್, ಯಾವುದು ಮಾನಿಟರಿ, ನಾನ್ ಮಾನಿಟರಿ ಅಂತ ಐಡೆಂಟಿಫೈ ಮಾಡೋದು. ಮೆಜರಿಂಗ್, ಎಷ್ಟು ಅಮೌಂಟ್ ನಮ್ಮ ಕಂಪನಿಯಿಂದ ಹೋಗಿದೆ, ಕಂಪನಿಗೆ ಬಂದಿದೆ ಅನ್ನೋದನ್ನು ಮೆಜರ್ ಮಾಡುವಂಥದ್ದು. ಮೆಜರಿಂಗ್. ರೆಕಾರ್ಡಿಂಗ್ ಇನ್ ಡಿಫ್ರೆಂಟ್ ಬುಕ್ಸ್, ಜರ್ನಲ್ ಎಂಟ್ರೀಸ್, ನಿಮ್ಗೆ ಅದು ಗೊತ್ತಾಗುತ್ತೆ. ಡೋಂಟ್ ಬಿ ವೆರಿ ತುಂಬ ಹೆದರ್ಕೊಂಬೇಡಿ. ರೆಕಾರ್ಡಿಂಗ್, ಈ ಬುಕ್ಸ್ಗಳ ಹೆಸರು ಹೇಳಿದಾಗ ನಿಮಗೆ ಹೋಗ್ತಾ ಸ್ಟಡಿ ಮಾಡ್ತಾ ಅರ್ಥ ಆಗುತ್ತೆ. ರೆಕಾರ್ಡಿಂಗ್ ಯಾವ್ಯಾವ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ತೀವಿ, ಜರ್ನಲ್ ಎಂಟ್ರೀಸ್ ಆಗಿರ್ಬೋದು, ಲೆಡ್ಜರು, ಟ್ರಯಲ್ ಬ್ಯಾಲೆನ್ಸು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಸೊ ಈ ರೀತಿ ಎಲ್ಲ ಬುಕ್ಸ್ಗಳನ್ನು ರೆಕಾರ್ಡ್ ಮಾಡುವಂಥದ್ದು, ಪ್ರಿಪೇರ್ ಮಾಡುವಂಥದ್ದು. ಆ್ಯಂಡ್ ಕಮ್ಯುನಿಕೇಟಿಂಗ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ಎಕನಾಮಿಕ್ ಇವೆಂಟ್ಸ್ ಆಫ್ ಆನ್ ಆರ್ಗನೈಸೇಷನ್ ಟು ದ
ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಸಚ್ ಇನ್ಫಾರ್ಮೇಷನ್. ಸೊ ಅದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಆ ಇನ್ಫಾರ್ಮೇಷನನ್ನು ಯಾರು ಇಂಟ್ರೆಸ್ಟೆಡ್, ಯಾರಿಗೆ ಆ ಇನ್ಫಾರ್ಮೇಷನ್ ಬೇಕು, ಯಾರಿಗೆ ಆ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ, ಸೊ ಅವರಿಗೆ ಕಮ್ಯುನಿಕೇಟ್ ಮಾಡುವಂಥದ್ದು. ಈ 4 ವರ್ಡ್ಸ್ಗಳು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಐಡೆಂಟಿಫೈಯಿಂಗ್, ಮೆಷರಿಂಗ್, ರೆಕಾರ್ಡಿಂಗ್, ಕಮ್ಯುನಿಕೇಟಿಂಗ್. ರಿಕ್ವೈರ್ಡ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ಎಕನಾಮಿಕ್ ಇವೆಂಟ್ಸ್ ಆಫ್ ಎನ್ ಆರ್ಗನೈಸೇಷನ್ ಟು ದ ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ಸಚ್ ಇನ್ಫಾರ್ಮೇಷನ್. ಓಕೆನಾ? ಸೊ ಕನ್ನಡದಲ್ಲಿ ನಾನು ಸಿಂಪಲಾಗಿ ಹೇಳೋದಾದರೆ, ಸೊ ಪ್ರೊಸೆಸನ್ನು, ಅಕೌಂಟಿಂಗ್ ಅನ್ನೋದು ಒಂದು ಪ್ರೋಸೆಸ್, ಇದೊಂದು ಪ್ರಕ್ರಿಯೆ. ಐಡೆಂಟಿಫೈ ಮಾಡೋದು, ಗುರುತಿಸೋದು, ಮೆಷರಿಂಗ್ ಮಾಡೋದು, ಅಳತೆ ಮಾಡೋದು, ಎಷ್ಟಿದೆ ಅಮೌಂಟ್ ಅಂತೇಳಿ. ದೆನ್ ರೆಕಾರ್ಡ್ ಮಾಡುವಂಥದ್ದು ಬುಕ್ಕಿಗೆ. ದೆನ್ ಕಮ್ಯುನಿಕೇಟಿಂಗ್ ಅಂದರೆ ಮಾಹಿತಿಯನ್ನು ಕಮ್ಯುನಿಕೇಟ್ ಮಾಡೋದು ಅಲ್ವಾ, ಬೇರೆಯವರಿಗೆ ತಿಳಿಸುವಂಥದ್ದು, ಪಾಸ್ ಆನ್ ಮಾಡುವಂಥದ್ದು. ದ ರಿಕ್ವೈರ್ಡ್ ಇನ್ಫಾರ್ಮೇಷನ್, ಬೇಕಾಗಿರುವಂಥ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ದ ಎಕನಾಮಿಕ್ ಇವೆಂಟ್ಸ್. ಓಕೆನಾ? ಮಾನಿಟರಿ ಇವೆಂಟ್ಸ್ಗಳು, ಮಾನಿಟರಿ ಟ್ರಾನ್ಸಾಕ್ಷನ್ಸು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನೇನಾಗುತ್ತಲ್ಲ, ದ ರಿಲೇಟೆಡ್ ಇನ್ಫಾರ್ಮೇಷನ್. ಫೆನ್ ಆರ್ಗನೈಸೇಷನ್, ಒಂದು ಆರ್ಗನೈಸೇಷನ್ ಇನ್ಫಾರ್ಮೇಷನ್ ಟು ದ ಇಂಟ್ರೆಸ್ಟೆಡ್ ಯೂಸರ್ಸ್, ಯಾರು ಈ ಇನ್ಫಾರ್ಮೇಷನ್ ಬೇಕು ಅಂತೇಳಿ ಇಂಟ್ರೆಸ್ಟ್ ಇರುತ್ತಲ್ವಾ ಅವ್ರಿಗೆ ಇನ್ಫಾರ್ಮೇಷನನ್ನು ಕಮ್ಯುನಿಕೇಟ್ ಮಾಡುವಂಥದ್ದು ಅಕೌಂಟಿಂಗ್. ಸೊ ಹೋಲ್ ಅಕೌಂಟಿಂಗ್ ಪ್ರೋಸೆಸ್. ಓಕೆನಾ? ನೆಕ್ಸ್ಟು ಇಲ್ಲಿ ಕೆಲವೊಂದು ವರ್ಡ್ಸ್ಗಳು ನೀವು ಕೇಳ್ತಾ ಹೋದ್ರಿ, ಅದು ಹಾಗಂದರೆ ಏನು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಮೀನಿಂಗಲ್ಲಿ, ಡೆಫಿನೇಷನಲ್ಲಿ ಕೆಲವೊಂದು ವರ್ಡ್ಸ್ಗಳು ಬಂದ್ವಲ್ವಾ, ಸೊ ಅದು ಏನು ಅಂತ ನೋಡ್ತಾ ಹೋಗೋಣ. ಎಕನಾಮಿಕ್ ಈವೆಂಟ್ಸ್. ಸೊ ಏನು ಎಕನಾಮಿಕ್ ಈವೆಂಟ್ಸ್ ಅಂದರೆ, ದೀಸ್ ಆರ್ ಈವೆಂಟ್ಸ್ ದಟ್ ಅಫೆಕ್ಟ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಅ ಬಿಸ್ನೆಸ್. ಫಾರ್ ಎಕ್ಸಾಂಪಲ್ ಸೇಲ್ಸ್, ಪರ್ಚೇಸ್, ಎಕ್ಸ್ಪೆನ್ಸಸ್, ಇನ್ವೆಸ್ಟ್ಮೆಂಟ್ಸ್. ಓಕೆನಾ? ಎಕನಾಮಿಕ್ ಈವೆಂಟ್ಸ್. ಓಕೆ, ನಾನು ಬಿಸ್ನೆಸ್ ಕ್ಲಾಸನ್ನ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಹೇಳ್ತೀನಿ ವಾಟ್ ಈಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಏನೇನು ಅಂತ ಹೇಳಿದ್ದೀನಿ. ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಅಂದರೆ ವೇರ್ ಮನಿ, ಅಲ್ಲಿ ಮನಿ ರಿಲೇಟೆಡ್ ಆ್ಯಕ್ಟಿವಿಟೀಸ್ಗಳು ಆಗುತ್ತೆ. ಓಕೆನಾ? ಎಕನಾಮಿಕ್ ಇವೆಂಟ್ಸ್ ಅಂತಂದರೆ ದಟ್ ಈಸ್ ವೆರಿ ಸಿಂಪಲ್. ಫೈನಾನ್ಷಿಯಲ್ ಇನ್ಫಾರ್ಮೇಷನ್. ಈಗ ಒಂದು ಕಂಪನಿಯಲ್ಲಿ 10 ಲಕ್ಷ ಅಮೌಂಟ್ ಇದೆ ಅಂತಂದರೆ, ಈಗ ಒಂದು ಎಕನಾಮಿಕ್ ಇವೆಂಟ್ ಆಯಿತು. ಏನು? ಪರ್ಚೇಸಸ್ ಆಯಿತು. ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್. ನಾವೇನೋ ಒಂದು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗೆ ಒಂದು ರಾ ಕಾಟನನ್ನು ಪರ್ಚೇಸ್ ಮಾಡಿದ್ವಿ. ಸೊ ಅವಾಗ ಏನಾಯಿತು, 1 ಲಕ್ಷನ ಎಷ್ಟೋ 10 ಲಕ್ಷನ ಇನ್ವೆಸ್ಟ್ಮೆಂಟ್ ನಮ್ಮದಿತ್ತು ಅಂದರೆ, ಅದರಲ್ಲಿ 1 ಲಕ್ಷ ಹೋಯಿತು ಅಂದರೆ ಎಷ್ಟು ಉಳಿಯುತ್ತೆ? 9 ಲಕ್ಷ ಉಳಿಯುತ್ತಲ್ವ. ನಮ್ಮ ಕಂಪನಿಯ ಫೈನಾನ್ಷಿಯಲ್ ಪೊಸಿಷನ್ ಮೇಲೆ, ಅದು ಫೈನಾನ್ಷಿಯಲ್ ಸ್ಟೇಟ್ ಮೇಲೆ ಅದು ಅಫೆಕ್ಟ್ ಮಾಡುತ್ತಲ್ವ. ಸೊ ಈ ರೀತಿ ಆ್ಯಕ್ಟಿವಿಟೀಸನ್ನು, ಸೇಲ್ಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಸೊ ಈ ರೀತಿ ಆ್ಯಕ್ಟಿವಿಟೀಸನ್ನು ನಾವು ಎಕನಾಮಿಕ್ ಈವೆಂಟ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಐಡೆಂಟಿಫಿಕೇಷನ್ ಅನ್ನೋ ವರ್ಡ್ ಕೇಳಿದ್ರಿ. ಏನು ಐಡೆಂಟಿಫಿಕೇಷನ್ ಅಂತಂದರೆ, ಸೆಲೆಕ್ಟಿಂಗ್ ವಿಚ್ ಈವೆಂಟ್ಸ್ ಆರ್ ರೆಲೆವೆಂಟ್ ಫಾರ್ ಅಕೌಂಟಿಂಗ್. ಫಾರ್ ಎಕ್ಸಾಂಪಲ್, ಸೆಲ್ಲಿಂಗ್ ಗೂಡ್ಸ್ ಈಸ್ ರೆಕಾರ್ಡೆಡ್ ಬಟ್ ಹೈರಿಂಗ್ ಅ ವರ್ಕರ್ ಮೇ ನಾಟ್ ಬಿ. ಸೊ ಈಗ ಸ್ಯಾಲ್ರಿ ಪೇ ಮಾಡ್ತೀವಿ ಅಂದರೆ ನಾವು ಅದನ್ನು ಸ್ಯಾಲರಿ ಪೇಡ್ ಅಂತೇಳಿ ಪೇ ಮಾಡ್ತೀವಿ, ಬಿಕಾಸ್ ಇಟ್ಸ್ ಅನ್ ಎಕ್ಸ್ಪೆನ್ಸ್ ಅಲ್ವಾ, ಕಂಪನಿಗೆ ಎಕ್ಸ್ಪೆನ್ಸ್ ಆಗಿರುತ್ತೆ. ಬಟ್ ಈಗ ನಾನು ಹೇಳ್ದೆ ಅಲ್ವಾ, ಏನು ಐಡೆಂಟಿಫಿಕೇಷನ್, ಮಾನಿಟರಿ ಆ್ಯಕ್ಟಿವಿಟೀಸ್ ಯಾವುದು, ನಾನ್ ಮಾನಿಟರಿ ಆ್ಯಕ್ಟಿವಿಟೀಸ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡ್ತೀವಲ್ವಾ, ಆ ಪ್ರೋಸೆಸ್ ಇದು. ಓಕೆ, ಸೆಲ್ಲಿಂಗ್ ಗೂಡ್ಸ್ ಈಸ್ ರೆಕಾರ್ಡೆಡ್. ನಾವು ಗೂಡ್ಸನ್ನು ಸೇಲ್ ಮಾಡ್ತೀವಿ, ಪರ್ಚೇಸಸ್ ಮಾಡ್ತೀವಿ, ಮಷಿನರಿ ಪರ್ಚೇಸ್ ಮಾಡ್ತೀವಿ, ರಾ ಮಟೀರಿಯಲ್ ಪರ್ಚೇಸ್ ಮಾಡ್ತೀವಿ, ಇದನ್ನೆಲ್ಲ ನಾವು ರೆಕಾರ್ಡ್ ಮಾಡ್ತೀವಿ. ಬಟ್ ಈಗ ನೋಡಿ, ಹೈಯರಿಂಗ್ ಅ ವರ್ಕರ್. ಸೊ ಇದನ್ನು ಅಕೌಂಟಿಂಗ್ ಬೇರೆ ಬುಕ್ಸಲ್ಲಿ, ಬೇರೆ ರೆಕಾರ್ಡ್ಸಲ್ಲಿ ಬರೀಬಹುದು, ಬಟ್ ಅಕೌಂಟಿಂಗ್ ಬುಕ್ಕಲ್ಲಿ ಇದನ್ನು ನಾವು ಮೆನ್ಷನ್ ಮಾಡಲ್ಲ. ಓಕೆನಾ? ನೆಕ್ಸ್ಟು ಮೆಷರ್ಮೆಂಟ್. ಮೆಷರಿಂಗ್ ಅಥವಾ ಮೆಷರ್ಮೆಂಟ್ ಅನ್ನೋ ವರ್ಡ್ ನೀವು ಕೇಳಿದ್ರಿ. ಏನು? ಎಕ್ಸ್ಪ್ರೆಸ್ಸಿಂಗ್ ಆಲ್ ಐಡೆಂಟಿಫೈಡ್ ಈವೆಂಟ್ಸ್ ಇನ್ ಮಾನಿಟರಿ ಟರ್ಮ್ಸ್ ಅಲ್ವಾ. ಎಷ್ಟಿದೆ ಅಂತ ಬರೀಲೇಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಗೆಟ್ ದ ಒಂದು ಲಾಸ್ಟಲ್ಲಿ ಬರುವಂಥ ಪ್ರಾಫಿಟ್ ಲಾಸ್ ಅನ್ನೋದನ್ನು ನಾವು ತಿಳ್ಕೊಬೋದು. ಪರ್ಚೇಸ್ ಆಫ್ ಗೂಡ್ಸ್ ವರ್ತ್ ರೂಪೀಸ್, ಒಂದು ಕಾಲಮ್ಮೇ ಇರುತ್ತೆ ಮನಿಗೆ ಅಂತೇಳಿ ಅಥವಾ ಅಮೌಂಟಿಗೆ ಅಂತೇಳಿ ಒಂದು ಕಾಲಮ್ಮೇ ಇರುತ್ತೆ. ನೀವು ಏನೇ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿದ್ರು, ಸೊ ಆ ಕಾಲಮಲ್ಲಿ ಎಷ್ಟು ಅಮೌಂಟು ಹೋಗಿದೆ ಬಂದಿದೆ ಅನ್ನೋದನ್ನು ಬರೆಯುವಂಥದ್ದು, ಮೆಷರ್ ಮಾಡುವಂಥದ್ದು ಅಕೌಂಟಿಂಗ್ನ ಮೇನ್ ಪ್ರೋಸೆಸ್ಸಲ್ಲಿ ಒಂದು. ನೆಕ್ಸ್ಟು ರೆಕಾರ್ಡಿಂಗ್. ಸಿಸ್ಟಮ್ಯಾಟಿಕಲಿ ಎಂಟರಿಂಗ್ ಫೈನಾನ್ಷಿಯಲ್ ಈವೆಂಟ್ಸ್ ಇನ್ ಅಕೌಂಟಿಂಗ್ ಬುಕ್ಸ್ ಲೈಕ್ ಜರ್ನಲ್ ಎಂಟ್ರೀಸ್, ಜರ್ನಲ್ ಬುಕ್ ಆ್ಯಂಡ್ ಲೆಡ್ಜರ್ಸ್. ನಾನು ಹೇಳಿದ್ನಲ್ವಾ, ಫಸ್ಟ್ ಜರ್ನಲ್ ಬುಕ್ಕಲ್ಲಿ ಬರಿತೀವಿ, ದೆನ್ ಲೆಡ್ಜರಿಗೆ ನಾವು ಅದನ್ನು ಪೋಸ್ಟ್ ಮಾಡ್ತೀವಿ. ಸೊ ಸಿಸ್ಟಮ್ಯಾಟಿಕಲಿ ಫಸ್ಟ್ ಯಾವುದರಲ್ಲಿ ಮಾಡಬೇಕು, ಸೆಕೆಂಡ್ ಯಾವುದು, ನೆಕ್ಸ್ಟ್ ಯಾವುದು, ಫೈನಲ್ ಸ್ಟೇಜಲ್ಲಿ ನಾವು ಯಾವ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು, ಸೊ ಇದನ್ನೆಲ್ಲ ರೆಕಾರ್ಡ್ ಮಾಡುವಂಥ ಪ್ರೋಸೆಸ್ಸು. ನೆಕ್ಸ್ಟು ಕಮ್ಯುನಿಕೇಷನ್. ಸೊ ತುಂಬ ಸಲ ಹೇಳಿದ್ದೀನಿ, ಕಮ್ಯುನಿಕೇಷನ್ ಅಂತಂದರೆ ಏನು? ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಥ್ರೂ ರಿಪೋರ್ಟ್ಸ್ ಆ್ಯಂಡ್ ಸ್ಟೇಟ್ಮೆಂಟ್ಸ್. ಸೊ ಲಾಸ್ಟಲ್ಲಿ ನಾವು ಯಾರು ಕೂಡ ಈಗ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಕಂಪನಿ ನೋಡಬೇಕಂದ್ರೆ ಜರ್ನಲ್ ಎಂಟ್ರೀಸು, ಟ್ರಯಲ್ ಬ್ಯಾಲೆನ್ಸು, ಲೆಡ್ಜರ್ ಅದೆಲ್ಲ ನೋಡ್ತಾ ಕೂರಲ್ಲ. ಏನು ನೋಡ್ತಾರೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಓಕೆ, ಪ್ರಾಫಿಟ್ ಲಾಸ್ ಯಾವ ಥರ ಆಗಿದೆ, ಎಲ್ಲ ಅಕೌಂಟ್ಸನ್ನು ಪ್ರಿಪೇರ್ ಮಾಡಿ, ಎಲ್ಲ ಸಿಂಗಲ್ ಅಕೌಂಟ್ಸಿನ ಏನು ಬ್ಯಾಲೆನ್ಸ್ ಬಂದಿರುತ್ತೆ ಅದನ್ನೆಲ್ಲ ಪೋಸ್ಟ್ ಮಾಡಿ, ಒಂದು ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡಿ, ಸೊ ಅಲ್ಲಿಂದ ನಮಗೇನು
ನೆಕ್ಸ್ಟು ಅಕೌಂಟ್ ನಾವೇನು ಪ್ರಿಪೇರ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಟೋಟಲ್ ಪರ್ಚೇಸಸ್ ಎಷ್ಟು, ಟೋಟಲ್ ಸೇಲ್ಸ್ ಎಷ್ಟು, ನಮ್ಮ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ. ಸೊ ಇದನ್ನೆಲ್ಲ ಮೈನಸ್ ಮಾಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬಂದ ತಕ್ಷಣ ನಾವು ಏನಲ್ಲಿ ಮಾಡ್ತೀವಿ ಅಂತ ಅಂದರೆ, ಓಕೆ, ಕಂಪ್ನಿ ಇಷ್ಟು ನಾವು ಓಪನಿಂಗ್ ಇನ್ವೆಸ್ಟ್ಮೆಂಟ್ ಹಾಕಿದ್ವಿ, ಇಷ್ಟು ಪರ್ಚೇಸಸ್ ಆಗಿದೆ, ಇಷ್ಟು ಎಕ್ಸ್ಪೆನ್ಸಸ್ ಆಗಿದೆ, ಇಷ್ಟು ಪ್ರಾಫಿಟ್ ಆಗಿದೆ, ಇದನ್ನೆಲ್ಲ ಲೆಸ್ ಮಾಡಿದ್ರೆ ಒಂದು ಪ್ರಾಫಿಟ್ ಬರ್ತಿದೆಯೋ ಲಾಸ್ ಬರ್ತಿದೆಯೋ. ಸೊ ಈ ಫೈನಲ್ ಸ್ಟೇಟ್ಮೆಂಟನ್ನು ನೋಡುವಂಥದ್ದು. ಸೊ ಕಮ್ಯುನಿಕೇಷನ್ ಮಾಡುವಾಗ ನಾವು ಏನು ಮಾಡ್ತೀವಿ, ಅಕೌಂಟಿಂಗ್ ಪ್ರೊಸೆಸಲ್ಲಿ ಕಮ್ಯುನಿಕೇಟ್ ಆಗುವಾಗ ಏನಾಗುತ್ತೆ ಅಂತಂದರೆ, ಸೊ ದ ಇಂಟ್ರೆಸ್ಟೆಡ್ ಯೂಸರ್ಸ್ ಏನು ನೋಡ್ತಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡ್ತಾರೆ, ಬ್ಯಾಲೆನ್ಸ್ ಶೀಟ್ ನೋಡ್ತಾರೆ. ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್, ಕಂಪನಿಯ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಏನೇನಿದೆ, ಅವ್ರಿಗೆ ಕಂಪನಿ ಶೇರ್ಸ್ ಎಷ್ಟಿದೆ, ಎಷ್ಟು ಜನ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅಥವಾ ಎಷ್ಟು ಶೇರ್ಸ್ ಕಂಪನಿ ಇಶ್ಯೂ ಮಾಡಿ ಆ ಶೇರ್ಸ್ ಮೂಲಕ ಕಂಪನಿಗೆ ಬಂಡವಾಳ ಅಥವಾ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನು ಕಂಪನಿ ರೈಸ್ ಮಾಡ್ಕೊಂಡಿದೆ ಅನ್ನೋದಾಗಿರ್ಬೋದು. ದೆನ್ ಕಂಪನಿಯಲ್ಲಿರುವಂತಹ ಮಷಿನರೀಸ್ಗಳು, ಫಿಕ್ಸ್ಡ್ ಅಸೆಟ್ಸು, ಕಂಪನಿಯ ಅಕೌಂಟಲ್ಲಿ, ಬ್ಯಾಂಕ್ ಅಕೌಂಟಲ್ಲಿ ಇರುವಂಥ ಕ್ಯಾಶ್ ಎಷ್ಟಿದೆ, ಸೊ ಇದೆಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ಬರುವಂಥ, ಕಂಪನಿಗೆ ಎಷ್ಟು ಜನ ಸಾಲ ಕೊಟ್ಟಿದ್ದಾರೆ, ಬ್ಯಾಂಕ್ ಲೋನ್ ಎಷ್ಟಿದೆ, ಸೊ ಇದೆಲ್ಲ ಕೂಡ ಬ್ಯಾಲೆನ್ಸ್ ಶೀಟಲ್ಲಿ ಇದೆಲ್ಲ ನೋಡಿದಾಗ ಒಂದು ಕ್ಲಿಯರ್ ಇನ್ಫಾರ್ಮೇಷನ್, ಕ್ವಿಕ್ ಇನ್ಫಾರ್ಮೇಷನ್ ಸಿಗುವಂಥದ್ದು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗಿರ್ಬೋದು. ಸೊ ಇದೆಲ್ಲ ಕೂಡ ಕ್ಯಾಶ್ ಹೇಗೆ, ಯಾವ ವೇಯಿಂದ ಕ್ಯಾಶ್ ಹೋಗಿದೆ ಮತ್ತು ಕ್ಯಾಶ್ ಬಂದಿದೆ, ಓಕೆ, ಕ್ಯಾಶ್ ಅಕೌಂಟ್ ರಿಲೇಟೆಡ್, ಓಕೆನಾ. ಕ್ಯಾಶ್ ಫ್ಲೋ ಅಲ್ಲಿ ಕ್ಯಾಶ್ ಯಾವ ಸೋರ್ಸ್ಗಳಿಂದ ಕ್ಯಾಶ್ ಬಂದಿದೆ, ಯಾವ್ಯಾವ ಸೋರ್ಸ್ಗಳಿಂದ ಕ್ಯಾಶ್ ಹೋಗಿದೆ, ಸೊ ಇದೆಲ್ಲ ನೋಡುವಂಥದ್ದು. ಫೈನಲ್ ಅಕೌಂಟ್ಸ್ ಅಂತ ಪ್ರಿಪರೇಷನ್ ಆಫ್ ಫೈನಲ್ ಅಕೌಂಟ್ಸ್ ಅಂತ ಅಂದರೆ, ಸೊ ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡುವಂಥದ್ದು. ಸೊ ಇದೆಲ್ಲ ನೋಡಿದ ತಕ್ಷಣ ಏನಾಗುತ್ತೆ, ಇಂಟ್ರೆಸ್ಟೆಡ್ ಯೂಸರ್ಸಿಗೆ ಅವರಿಗೆ ಕ್ಲಿಯರ್ ಇನ್ಫಾರ್ಮೇಷನ್ ಆ್ಯಂಡ್ ಟು ಟೇಕ್ ಕ್ವಿಕ್ ಡಿಸಿಷನ್ ಅದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಆರ್ಗನೈಸೇಷನ್ ಅಂತ ಕೇಳಿದ್ವಿ, ಅಥವಾ ಎಂಟಿಟಿ ಅಂತ ಕೇಳಿದ್ವಿ, ಒಂದು ಯೂನಿಟ್ ಅಂತ ಕೇಳಿದ್ವಿ. ಇದೆಲ್ಲ ವರ್ಡ್ಗಳು ಸೇಮ್ ಮೀನಿಂಗ್ ಕೊಡುವಂಥದ್ದು. ಏನು, ದ ಎಂಟಿಟಿ ಫಾರ್ ವಿಚ್ ಅಕೌಂಟಿಂಗ್ ಈಸ್ ಡನ್, ಓಕೆನಾ. ಯಾವ ಬಿಸ್ನೆಸ್ ಯೂನಿಟ್ಗೆ ನಾವು ಯಾವ ಬಿಸ್ನೆಸ್ಸಿನ ಅಕೌಂಟನ್ನು ಪ್ರಿಪೇರ್ ಮಾಡ್ತಿದ್ವಿ. ಈಗ ಬೇರೆ ಬೇರೆ ಬಿಸ್ನೆಸ್ಗಳಿರುತ್ತೆ ಅಲ್ವಾ, ಎ ಆ್ಯಂಡ್ ಬಿ ಕಂಪನಿ, ಓಕೆನಾ. ಎ ಆ್ಯಂಡ್ ಬಿ ಕಂಪನಿ ಅಂತ ಒಂದಿರುತ್ತೆ, ಅಥವಾ ಟಾಟಾ ಬಿರ್ಲಾ ಕಂಪನಿ, ದರ್ ವಿಲ್ ಬಿ ಏನೋ ನೇಮ್ ಕೊಟ್ಕೊಳ್ಳಿ. ಸೊ ಈಗ ಬೇರೆ ಬೇರೆ ಕಂಪನಿಗಳಿರುತ್ತವೆ ಅಲ್ವಾ. ಸೊ ಯಾವ ಕಂಪನಿಯ ಅಕೌಂಟನ್ನು ಪ್ರಿಪೇರ್ ಮಾಡಿ, ಈಗ ನಾವು ಸ್ಟೇಟ್ಮೆಂಟ್ ಅಥವಾ ಸ್ಟಾರ್ಟಿಂಗ್ ಹೆಡ್ಡಿಂಗಲ್ಲಿ ಏನು ಬರಿತೀವಿ, ಟಾಟಾ ಬಿರ್ಲಾ ಕಂಪನೀಸ್ ಅಕೌಂಟ್, ಹೀಗೆ ಸ್ಟಾರ್ಟ್ ಮಾಡುವಾಗ ಹೀಗೆ ಇರುತ್ತೆ. ಸೊ ಯಾವ ಕಂಪನಿ, ಯಾವ ಆರ್ಗನೈಸೇಷನ್, ಯಾವ ಬಿಸ್ನೆಸ್ ಯೂನಿಟಿಗೆ ನೀವು ಅಕೌಂಟಿಂಗ್ ಡೀಟೇಲ್ಸನ್ನು ಪ್ರಿಪೇರ್ ಮಾಡ್ತಿದ್ದೀರಾ, ಅಕೌಂಟಿಂಗನ್ನು ಪ್ರಿಪೇರ್ ಮಾಡ್ತಿದ್ದೀರಾ ಅನ್ನುವಂಥದ್ದು. ದ ಎಂಟಿಟಿ ಫಾರ್ ವಿಚ್ ಅಕೌಂಟಿಂಗ್ ಈಸ್ ಡನ್, ಓಕೆನಾ. ವೆದರ್ ದಟ್ ಮೇ ಬಿ ಬಿಸ್ನೆಸ್ ಆಗಿರ್ಬೋದು, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಅಕೌಂಟ್ಸನ್ನು ಪ್ರಿಪೇರ್ ಮಾಡುವಂಥದ್ದು. ದೆನ್ NGOಗಳು, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಯಾವುದಕ್ಕೆ ನೀವು ಪ್ರಿಪೇರ್ ಮಾಡ್ತಿದ್ದೀರಾ ಅದನ್ನು ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಮತ್ತು ಈ ಎಲ್ಲ ವರ್ಡ್ಸ್ಗಳು ನೀವು ಮೀನಿಂಗಲ್ಲಿ, ಡೆಫಿನೇಷನಲ್ಲಿ ನೋಡಿರುವಂಥ ವರ್ಡ್ಸ್ಗಳು. ದೆನ್ ಇಂಟ್ರೆಸ್ಟೆಡ್ ಯೂಸರ್ಸ್ ಅಂತೇಳಿ ಮೀನಿಂಗಲ್ಲೂ ಕೇಳಿದ್ರಿ, ಯೂಸರ್ಸ್ ಆಫ್ ದ ಇನ್ಫಾರ್ಮೇಷನ್ ಅನ್ನೋ ವರ್ಡ್ಸ್ಗಳನ್ನೆಲ್ಲ ಕೇಳಿರ್ತೀರಲ್ವ. ಯಾರು ಈ ಇಂಟ್ರೆಸ್ಟೆಡ್ ಯೂಸರ್ಸ್ ಅಂತ ಅಂದರೆ, ಪೀಪಲ್ ಹೂ ನೀಡ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಮೇಕ್ ಡಿಸಿಷನ್, ಓಕೆನಾ. ಯಾರಿಗೆ ಇನ್ಫಾರ್ಮೇಷನ್ನ ನೀಡಿದೆ ಅವರು, ಓಕೆ, ಇಂಟ್ರೆಸ್ಟೆಡ್ ಯೂಸರ್ಸ್. ಟು ಟೇಕ್ ದೇರ್ ಡಿಸಿಷನ್, ಟು ಮೇಕ್ ಡಿಸಿಷನ್ ಅಲ್ವಾ. ಅವರ ಡಿಸಿಷನ್ನ ತೆಗೆದುಕೊಳ್ಳಲಿಕ್ಕೆ ಯಾರ್ಯಾರಿಗೆ ಯೂಸ್ ಆಗುತ್ತೆ ಇನ್ಫಾರ್ಮೇಷನ್, ಅವರೆಲ್ಲರೂ ಇಂಟ್ರೆಸ್ಟೆಡ್ ಯೂಸರ್ಸ್ ಆಗಿರ್ತಾರೆ. ಓನರ್ಸ್ ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು. ಸೊ ಡಿಫ್ರೆನ್ಸು, ಓನರ್ಸ್ ದ ಪರ್ಸನ್ ಒನ್ ಹೂ ಸ್ಟಾರ್ಟೆಡ್ ಬಿಸ್ನೆಸ್, ಯಾರು ಬಿಸ್ನೆಸ್ಸನ್ನು ವಿತ್ ಇಸ್ ಐಡಿಯಾಸ್, ವಿತ್ ಇಸ್ ಮನಿ ಸ್ಟಾರ್ಟ್ ಮಾಡಿರ್ತಾರೆ, ಅವರು ಓನರ್ ಆಗಿರ್ತಾರೆ. ಶೇರ್ ಹೋಲ್ಡರ್ಸ್ ಅಂದರೆ ಯಾರೋ ಒಬ್ಬರು ಬೇರೆಯೊಬ್ಬರು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ಸಲ್ಲಿ ಅವರ ಶೇರ್ಸನ್ನು, ಈ ಕಂಪನಿ ಶೇರ್ಸನ್ನು ಇಶ್ಯೂ ಮಾಡಿರ್ತಾರಲ್ಲ, ಆ ಶೇರ್ಸನ್ನು ಪರ್ಚೇಸ್ ಮಾಡಿ ಓನರ್ಸ್ ಆಗಿರ್ತಾರೆ, ಓಕೆನಾ. ಅವರು ಓನರ್ಸು, ಶೇರ್ ಹೋಲ್ಡರ್ಸ್. ಈಗ ನಾವು ಹೀಗೆ ಅಲ್ವಾ, ನಿಮ್ಗೆ ಗೊತ್ತಿದೆ ಶೇರ್ ಮಾರ್ಕೆಟ್ ಬಗ್ಗೆ. ಸೊ ಯಾವ ಕಂಪ್ನಿಯಲ್ಲಿ ಚೆನ್ನಾಗಿ ಪ್ರಾಫಿಟ್ ಇದೆ, ನಾವು ಆ ಕಂಪ್ನಿಯ ಶೇರ್ಸನ್ನು ಪರ್ಚೇಸ್ ಮಾಡ್ತೀವಿ. ಸೊ ಅದ್ರ ಮೂಲಕ ನಮಗೆ ಇನ್ಕಮ್ ಬರುತ್ತೆ ಅಲ್ವಾ. ಸೊ ಆ ಶೇರ್ ಹೋಲ್ಡರ್ಸ್ಗೂ ಕೂಡ ಅಕೌಂಟಿಂಗ್ ಇನ್ಫಾರ್ಮೇಷನ್ ಬೇಕಾಗುತ್ತೆ, ಅವರು ಕೂಡ ಅದನ್ನು ಸ್ಟಡಿ ಮಾಡ್ತಾರೆ. ದೆನ್ ಮ್ಯಾನೇಜರ್ಸ್, ಬೇರೆ ಬೇರೆ ಸ್ಟ್ರಾಟಜೀಸನ್ನು ಮಾಡಲಿಕ್ಕೆ, ನೆಕ್ಸ್ಟ್ ಫೈನಾನ್ಷಿಯಲ್ ಇಯರನ್ನು ನೀಟಾಗಿ ಪ್ಲ್ಯಾನ್ ಮಾಡಲಿಕ್ಕೆ ಮ್ಯಾನೇಜರ್ಸ್ ಆಫ್ ದ ಕಂಪನಿಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ದೆನ್ ಕ್ರೆಡಿಟರ್ಸ್, ನಮ್ಗೆ ಯಾರಾದರೂ ಸಾಲ ಕೊಡಬೇಕಂತಂದರೆ ಅವ್ರು ಕೇಳ್ತಾರಲ್ವ, ಏನಿದೆ ಕೊಡಿ, ತೋರಿಸಿ ನಿಮ್ಮ ಲಾಸ್ಟ್ ಫೈನಾನ್ಷಿಯಲ್ ಇಯರಿನ ರಿಪೋರ್ಟ್ ಕೊಡಿ. ಬೇಸ್ಡ್ ಆನ್ ದ್ಯಾಟ್ ನಾವು ನಿಮಗೆ ಡಿಸಿಷನ್ ತೊಗೋತೀವಿ, ನಿಮಗೆ ಕೊಡ್ಬೋದಾ ಸಾಲ, ಕೊಡಬಾರ್ದಾ ಅನ್ನೋವಂಥದ್ದು. ಬ್ಯಾಂಕ್ಸ್ಗಳು ಹಾಗೆ ಅಲ್ವಾ, ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು, ಪ್ರೂಫ್ಸ್ ಏನಿದೆ ಒಬ್ವಿಯಸ್ಲಿ ಕೇಳ್ತಾರೆ ಅಲ್ವಾ. ದೆನ್ ಗೌರ್ಮೆಂಟಿಗೆ ಟ್ಯಾಕ್ಸನ್ನು ಇಂಪೋಸ್ ಮಾಡಲಿಕ್ಕೆ, ಗೌರ್ಮೆಂಟಿಗೆ ನಮ್ಮ ಫೈನಾನ್ಷಿಯಲ್
ಸ್ಟೇಟ್ಮೆಂಟ್ ಬೇಕು, ಎಷ್ಟು ಇನ್ಕಮ್ ಬಂದಿದೆ ಆ ಇನ್ಕಮ್ ಮೇಲೆ ಇಷ್ಟು ಟ್ಯಾಕ್ಸ್ ಅಂತ ಹೇಳಿ ಗೌರ್ಮೆಂಟು ಇಂಪೋಸ್ ಮಾಡುವಂಥದ್ದು. ದೆನ್ ಇನ್ವೆಸ್ಟರ್ಸ್ ಲೈಕ್ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಬೇರೆ ಯಾರಾದರೂ ಇನ್ವೆಸ್ಟ್ಮೆಂಟರ್ಸ್ ಆಗಿರ್ತಾರೆ, ಅವರಿಗೆ ಇನ್ವೆಸ್ಟರ್ಸಿಗೆ ನಮ್ಮ ಕಂಪನಿಯ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ಸೊ ಅವರಿಗೆ ಕಮ್ಯುನಿಕೇಟ್ ಮಾಡೋದು, ಅವರು ಇಂಟ್ರೆಸ್ಟೆಡ್ ಯೂಸರ್ಸ್ ಆಗಿರ್ತಾರೆ. ದೆನ್ ಎಂಪ್ಲಾಯೀಸ್ ಹೇಳ್ದಂಗೆ ಎಂಪ್ಲಾಯೀಸ್ ಆಫ್ ದ ಕಂಪನಿ. ಸೊ ಕಂಪನಿ ಹೇಗೆ ನಡೀತಿದೆ, ಚೆನ್ನಾಗಿ ಗ್ರೋ ಆಗ್ತಿದೆಯಾ, ನಾವು ಈ ಕಂಪ್ನಿಯಲ್ಲೇ ಸಸ್ಟೈನ್ ಆಗ್ಬೋದಾ ಅನ್ನೋ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿಕ್ಕೆ, ದೆನ್ ಯಾವ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡಬೇಕು ಅನ್ನೋ ಡಿಸಿಷನ್ನ ತೆಗೆದುಕೊಳ್ಳಲಿಕ್ಕೆ ಎಂಪ್ಲಾಯೀಸ್ಗಳಿಗೂ ಕೂಡ ಈ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ಸೊ ಇವರೆಲ್ಲರೂ ಕೂಡ ಇಂಟ್ರೆಸ್ಟೆಡ್ ಯೂಸರ್ಸ್ ಆಗಿರ್ತಾರೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಡೆಫಿನಿಷನ್ ಆಫ್ ಅಕೌಂಟಿಂಗ್, ಮೀನಿಂಗ್ ಆಫ್ ಅಕೌಂಟಿಂಗ್ ಆ್ಯಂಡ್ ಅಲ್ಲಿ ಬಂದಂಥ ಕೆಲವೊಂದು ವರ್ಡ್ಸ್ಗಳು. ಸೊ ಅದರ ಮೀನಿಂಗು ಐ ಹೋಪ್ ನಿಮಗೆ ಮೀನಿಂಗ್ ಆಫ್ ಅಕೌಂಟಿಂಗ್ ಆ್ಯಂಡ್ ಡೆಫಿನಿಷನ್ ಆಫ್ ಅಕೌಂಟಿಂಗ್ ತುಂಬ ಕ್ಲಿಯರಾಗಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ಏನೇ ಡೌಟ್ಸ್ ಇದ್ದರೂ ರಿಲೇಟಿಂಗ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕ್ವೆಶನನ್ನು, ನಿಮ್ಮ ಕ್ವಾರೀಸನ್ನು ಹಾಕಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ ಡಿ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.